ಏಯ್ ಅರುಣಾಚಲ ಪ್ರದೇಶ ಬೇರೆ. ಹೂ ಮುಡ್ಕಕ್ಕೇನೆ 1.5 ಗಂಟೆ ಮಾಡೋರು ಇವರು. ಬರೀ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಊಟ ಇಲ್ಲ, ನೀರಿಲ್ಲ, ಕಾಫಿ ಇಲ್ಲ. ಹೊರಗೆ ನಿಂತಿರೋದಕ್ಕೆ ಇವಾಗ ಕರೆಕ್ಟಾಗಿ 11. ಆ ಜನಗಳನ್ನ ಒಳ್ಳೆ ಕೊಬ್ಬು ಹಿಂಡದಂಗೆ ಹಿಂಡುತ್ತಾರೆ. ಅದೃಷ್ಟ ಸಿಗಲಿಲ್ಲ. ಸುಮ್ಮನೆ ಸ್ನಾನ ಮಾಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನು ಲಾಗ್ ಅಂತ ತಮ್ಲೈನಲ್ಲೇ ನೋಡಿರ್ತೀರಾ. ಆ್ಯಕ್ಚುಲಿ ನಾವಿವಾಗ ಅರುಣಾಚಲ. ಕಾಫಿ ಬೇಕಾ? ಕಾಫಿ 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 ಬೇಡವಾ? ಬೇಡ, ಕಾಫಿ ಬೇಡ. ಅದಕ್ಕೆ ಥ್ಯಾಂಕ್ ಯು. ಅದೇನೋ ಸ್ಟೀಲ್ ತಮಿಳ್ನಾಡು ಕಾಫಿ ಗೊತ್ತಾಯ್ತಲ್ಲ ಅದಿದೆ. ಬೇಡ ಬಾ, ಇಸ್ಕಾ ಬೇಡ ಚಿನ್ನ, ನಾನು ಇಸ್ಕೋ ಬೇಡ. ಕಾಫಿ ಕುಡಿತಾರಾ? ಬಾ. ನಾವಿವಾಗ ಅರುಣಾಚಲಂಗೆ ಹೋಗ್ತಾ ಇದೀವಿ. ಅರುಣಾಚಲಕ್ಕೆ ಹೋಗಿ ಗಿರಿ ಪ್ರದಕ್ಷಿಣೆ ಮಾಡೋಣ ಅನ್ಕೊಂಡಿದ್ವಿ. ಆಕ್ಚುಲಿ ಇದು ಪ್ಲಾನ್ ಬಂದಿದ್ದು ಆಗ್ಲೇ 6 ತಿಂಗಳು ಹಿಂದೆನೆ ಪ್ಲಾನ್ ಮಾಡಿದ್ವಿ. ತಿರುವಣ್ಣಾಮಲೈ ಊರು ಅರುಣಾಚಲ ಗಿರಿ ಪ್ರದರ್ಶನ ಮಾಡಬೇಕು. ಹೌದು, ನಾನು ಅರುಣಾಚಲ ಗಿರಿ ಅದು ಇದು. ಅರುಣಾಚಲ ಪ್ರದೇಶ ಬೇರೆ, ಇದು ಅರುಣಾಚಲಂ ದೇವಸ್ಥಾನದ ಹೆಸರು. ಅಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇರೋದು. ಅರುಣಾಚಲಂ ಗಿರಿ ಪ್ರದರ್ಶನೆ ಮಾಡ್ತಾ ಇದೀವಿ ಗೈಸ್. 6 ತಿಂಗಳ ಹಿಂದೆನೆ ಪ್ಲಾನ್ ಆಗಿತ್ತು ಹೋಗ್ಬೇಕು ಅಂತ. ಆಕ್ಚುಲಿ ಇವಾಗ ಸಡನ್ ಆಗಿ ಹೋಗ್ಬೇಕು ಅಂತ 6 ತಿಂಗಳ ಹಿಂದೆನೆ ಅನ್ಕೊಂಡಿದ್ವಿ. ಈ ಸತಿ ಸಡನ್ ಆಗಿ ಹೋಗ್ತಾ ಇದೀವಿ. ಯಾಕಂದ್ರೆ 26ನೇ ತಾರೀಕು ರಿಪಬ್ಲಿಕ್ ಡೇ ಇದೆಯಲ್ಲ, ಹಂಗಾಗಿ 3 ದಿನ ಸ್ಕೂಲಿಗೆ ರಜೆ ಇದೆ ಅಂದ್ಬಿಟ್ಟು ಸ್ಯಾಟರ್ಡೆ ಹೋಗ್ಲಿಲ್ಲ, ಬ್ಯುಸಿ ಇತ್ತು. ಭಾನುವಾರನ ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೊರಡ್ತಾ ಇದೀವಿ. ನೋಡೋಣ ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ ಏನು ಅಂತ. ಮಜಾ ಆಗದೆ. ನನ್ನ ಮಗಂಗೆ ಹೇಳ್ದೆ, ಅಜ್ಜಿ ಮನೇಲಿ ಇರೋ ಗಿರಿ ಪ್ರದಕ್ಷಿಣೆ ಹಾಕ್ಬೇಕು, 14 ಕಿಲೋಮೀಟರ್ ನಡಿಬೇಕು ಅಂತ. ಇಲ್ಲ ನಡಿತೀನಮ್ಮ ಅಂತ ಅಂದವನೇ, ನೋಡುವ ಎಷ್ಟ್ರ ಮಟ್ಟಿಗೆ ನಡೀತಾನೆ ಅಂತ. ಇವಾಗ ಹೋಗ್ತಾ ಇದೀವಿ. ಆಗ್ಲಿ ನಾನು ಬೆಂಗಳೂರಿಂದ ವಿಡಿಯೋ ಮಾಡೋಣ ಅನ್ಕೊಂಡೆ, ಆಗ್ಲೇ ಇಲ್ಲ ಗೈಸ್. ಅದಕ್ಕೆ ಇವಾಗ ಹತ್ತತ್ರ ಹೊಸೂರು ರೋಡ್ ಹತ್ರ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಹೊಸೂರಿಗೆ ಇನ್ನೊಂದು 5 ಕಿಲೋಮೀಟರ್ ಇದೆ ಎಂಟ್ರಿ ಆಗೋಕ್ಕೆ, ಹೊಸೂರು ಒಳಗಡೆ ಎಂಟ್ರಿ ಆಗೋಕ್ಕೆ. ಅಷ್ಟೇ ಗೈಸ್, ನೋಡುವ ಹೆಂಗಾಗುತ್ತೆ ಏನು, ಗಿರಿ ಪ್ರದಕ್ಷಿಣೆ ಹೆಂಗೆ ಮಾಡ್ತೀವಿ, ದೇವ ದರ್ಶನ ಎಲ್ಲ ಹೆಂಗೆ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಮೇಲೆ ನನ್ನ ವಿಡಿಯೋ ಕಂಪ್ಲೀಟ್ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ತಮಿಳ್ನಾಡಿಗೆ ಎಂಟ್ರಿ ಕೊಟ್ವಿ. ಮಳೆ ಬರ್ತಾ ಇದೆ. ತಮಿಳ್ನಾಡಲ್ಲಿ ಮಳೆ ಅಂತ ಅಂದರು. ನಾವು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬರೋವರೆಗೂ ಮಳೆ ಬರ್ದಿದ್ರೆ ಸಾಕು. ನೋಡುವ ಹೆಂಗೆ ಏನು ಅಂತ. ಮಳೆ ಬರ್ತಾ ಇದೆ ಇವಾಗ. ಮಳೆ ಅಂದ್ರೆ ಜೋರಲ್ಲ, ಜಿಡಿ ಹನಿ. ಬಂದ್ವಿ ಗಾಯ್ಸ್. ಇವಾಗ 3 ಗಂಟೆ ಆಗಿದೆ. ಅಲ್ಲಿ ಎಲ್ಲ ಗಿರಿ ಪ್ರದಕ್ಷಿಣೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವಿವಾಗ ಹೊರಟ್ವಿ. ಮಳೆ ಅಂದರೆ ಮಳೆ ಸಿಕ್ಕಾಪಟ್ಟೆ, ಅಂದರೆ ಜೋರಾಗಿ ಬರ್ತಿಲ್ಲ ಮಳೆ, ಹನಿ. ನೋಡೋಣ, ನಾವು ರೈನ್ ಕೋಟ್ ತೊಗೊಂಡು ಹಾಕ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಇದ್ದೀವಿ. ನೋಡೋಣ ಹೆಂಗಾಗತ್ತೆ ಹಂಗೆ. ಮೊದಲು ಒಂದು ರೂಮ್ ಹುಡುಕ್ಬೇಕು. ರೂಮ್ ಹುಡುಕಿ ಸ್ನಾನ ಮಾಡಿಕೊಂಡು ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡಬೇಕು. ಅಲ್ಲೋಡಿ ತುಂಬ ಜನ ಹೋಗ್ತಾ ಇದ್ದಾರೆ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ. 3:30 ರಾತ್ರಿ ಆಗಿದೆ. ಯಪ್ಪ, ನಾನು ಇಷ್ಟು 3:30 ಆಗಿದೆ. ರೂಮ್ ಹುಡುಕೊಂಡು ಓಡಾಡ್ತಾ ಇದ್ದೀನಿ. ಆದರೆ ರೂಮ್ಸ್ ಇದ್ದಾವೆ, ನನಗೆ ಅಡ್ಜಸ್ಟ್ ಆಗೋ ಥರ ರೂಮ್ಸ್ ಇಲ್ಲ. ನಾವು ಸಿಂಗಲ್ ರೂಮ್ಸ್ ಕೇಳ್ತಾ ಇದ್ದೀವಿ. ಅವರು ಎಲ್ಲ ಬುಕ್ ಆಗಿದೆ ಅಂತ ಇದ್ದಾರೆ. ಆಮೇಲೆ ಏನಂತ ಇಲ್ಲೆಲ್ಲೋ ಒಂದು ಒಳಗಡೆ ಇದೆ ಶಿವ ಸನ್ನಿಧಿ, ಹೋಗಿ ಕೇಳಿ ಬಿಸಿನೀರೆಲ್ಲ ಸಿಗುತ್ತೆ ಅಂದರು. ಹಂಗಾಗಿ ಇವಾಗ ಇಲ್ಲಿಗೆ ಬಂದು ಸಿಕ್ತು. ಹೋಗಿ ಕೇಳುವ ಒಂದ್ಸತಿ ರೂಮ್ ಇದೆಯಾ ಏನು ಅಂತ. ಸ್ನಾನ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಹೋಗ್ಬೇಕು. ಆಫೀಸ್ ನೋಡೋಣ ಹೆಂಗಿದೆ ಅಂತ. ಬಂದೆ ಆಫೀಸ್ ಹತ್ರ, ಕೇಳೋಣ ರೂಮ್ಸ್ ಇದೆಯಾ ಹೆಂಗೆ ಅಂತ.
ಬ್ಯಾಗ್ 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 ಅಂತೂ ಇಂತೂ ದೇವ್ರ ದರ್ಶನಕ್ಕೆ ಅಂತ ನಾವು ಬಂದ್ವಿ. ಹತ್ತತ್ರ 4:15ನಲ್ಲಿ ರೂಮ್ ಸಿಕ್ತು. ರೂಮ್ ಹುಡ್ಕಕ್ಕೇನೆ 1.5 ಗಂಟೆ ಮಾಡೋರು ಇವರು. ನಾನು ಓಪನ್ ಮಾಡ್ತೀನಿ. ನಿಮಿಷ ಇಲ್ಲಮ್ಮ. ರೂಮು ಆಕ್ಚುಲಿ ಅಲ್ಲೆಲ್ಲೂ ಸಿಗಲಿಲ್ಲ ರೂಮು. ಆಮೇಲೆ ಪಾಪ ಅವ್ರು ಯಾರೋ ಆಟೋದವ್ರು ಹೆಲ್ಪ್ ಮಾಡಿದ್ರು. ಇವಾಗ ಒಂದು ರೂಮ್ ಸಿಕ್ಕಿದೆ. ಅದು ರೂಮ್ ತೋರಿಸ್ತೀನಿ ಬನ್ನಿ, ಎಷ್ಟು ಸಕ್ಕತ್ತಾಗಿದೆ ರೂಮು ಅಂತ. ಹೋಗಿದ ತಕ್ಷಣನೇ ಮಸ್ತು. ಬನ್ನಿ, ವೆಲ್ಕಮ್ ಟು ರೂಮ್. ಬನ್ನಿ ತೋರಿಸ್ತೀನಿ ಹೇಗಿದೆ ರೂಮ್ ಅಂತ. ಹೀಗಿದೆ. ಇಲ್ಲೊಂದು ಸೋಫಾ ಟೀಪಾಯಿ ಮತ್ತು ಒಂದು ವಾರ್ಡ್ರೂಬ್ ಇದೆ. ಆಮೇಲೆ ಸಿಂಕ್, 2 ಬೆಡ್ಡು, ಆಮೇಲೆ ಇನ್ನೊಂದು ಬಾಲ್ಕನಿ ಇರಬೇಕು. ಬಾಲ್ಕನಿ ಇದಿಷ್ಟು ಮಾಡಿರೋದು ಇವಳು ಸ್ನಾನ ಮಾಡ್ಕೊಂಡು ದೇವ್ರ ದರ್ಶನ ಮಾಡಕ್ಕೆ. ಇಷ್ಟು ರೂಮ್ ಮಾಡಿರೋದು ಬರೀ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡಕ್ಕಷ್ಟೇ. ಆಮೇಲೆ ಇನ್ನೆಂತ ಇದು ವಾಶ್ರೂಮ್. ಅದೆಲ್ಲ ತೋರ್ಸೋಕ್ಕಾಗಲ್ಲ. ಅಷ್ಟೇ ಗೈಸ್. ಇವಾಗ ಒಂದು ನೀರು ಕಾಯ್ತಾ ಇದೆ. ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಪಟ್ಟಂತ ದರ್ಶನಕ್ಕೆ ಹೋಗ್ಬೇಕು. ಬನ್ನಿ. ನಾವು ಫಸ್ಟು ಅದು ಶಿವ ಸನ್ನಿಧಿ ಅಂತ ಹೋದ್ವಾ. ಅಲ್ಲಿ ಏನಾಯಿತು, ರೂಮ್ಸ್ ಎಲ್ಲ ಫುಲ್ ಆಗಿಬಿಟ್ಟೈತೆ. ಮತ್ತು ಒಂದು ಹಾಲ್ ಥರ ಇದೆ. ಲೇಡೀಸ್ಗೆ ಬೇರೆ ವಾಶ್ರೂಮು, ಜೆಂಟ್ಸ್ಗೆ ಬೇರೆ ವಾಶ್ರೂಮು ಅಂದರು. ನನಗೆ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ. ಆಮೇಲೆ ಬರ್ತಾ ಇರ್ಬೇಕಾದ್ರೆ ಆಟೋದವ್ರು ಸಿಕ್ಕಿದ್ರು. ಆಟೋದವ್ರಿಗೆ ಈ ಥರ ರೂಮ್ಸ್ ಏನಾರು ಸಿಗುತ್ತಾ ಅಂತ ಕೇಳಿದಾಗ ಪಾಪ ಅವ್ರು 3-4 ರೂಮ್ ಎಲ್ಲ ಹುಡುಕಿ ಆಮೇಲೆ ನಮ್ಮನ್ನು ಕರ್ಕೊಂಡು ಬಂದು ಇಲ್ಲಿ ರೂಮ್ ಇದೆ ಅಂತ ತೋರಿಸಿದ್ರು. ಇಷ್ಟು ದೊಡ್ಡದಾಗಿರೋ ರೂಮ್ ಕೊಡಿಸಿದ್ರು. ಇನ್ನೆಂತ ಮಾಡೋದು ಇವಾಗ. ಎಲ್ಲ ಆಲ್ಮೋಸ್ಟ್ ಶನಿವಾರ ಭಾನುವಾರ ಆಲ್ಮೋಸ್ಟ್ ಯಾವ ರೂಮ್ಸು ಇಲ್ಲ. ಮತ್ತು ಏನೋ ದೇವಸ್ಥಾನದ ರೂಮ್ಸ್ ಅಂತ ಬರ್ತಾವಲ್ಲ, ಅವು ಖಾಲಿ ಇಲ್ಲ. ಅಷ್ಟು ಫುಲ್ ಆಗಿಬಿಟ್ಟಿದ್ದಾರೆ ಎಲ್ಲ ಜನನು. ಹಂಗಾಗಿ ಇವಾಗ ದೇವಸ್ಥಾನ 5 ಗಂಟೆಗೇನೋ ಓಪನ್ ಆಗುತ್ತಂತೆ. ಇವಾಗ ಅಲ್ಲಿ ಟೈಮು 4:15 ಆಗಿದೆ. ಅರ್ಧ ಗಂಟೆ ಅಷ್ಟೊತ್ತಿಗೆ 3 ಜನನು ಸ್ನಾನ ಮಾಡಿಕೊಂಡು ಪಟ ಅಂತ ಹೊರಡಬೇಕು ದರ್ಶನ ಮಾಡೋಕ್ಕೆ. ಫಸ್ಟು ದರ್ಶನ ಮಾಡಿ ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂದ್ಕೊಂಡಿದ್ದೀವಿ. ನಾನು ಏನು ಅಂದ್ಕೊಂಡೆ ಬಂದೆ ಬೆಂಗಳೂರಿಂದ, ಫಸ್ಟು ಗಿರಿ ಪ್ರದಕ್ಷಿಣೆ ಮಾಡಿ ಆಮೇಲೆ ದರ್ಶನ ಮಾಡೋಣ ಅಂದ್ಕೊಂಡೆ. ಇಲ್ಲೆಲ್ಲ ಏನು ಹೇಳ್ತಿದ್ದಾರೆ, ನೀವು ದರ್ಶನಕ್ಕೆ ಹೋದ್ರೇ 2 ಅವರ್ ಆಗುತ್ತೆ. ನೀವು ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬರೋಷ್ಟರಲ್ಲಿ ದೇವಸ್ಥಾನ ಕ್ಲೋಸ್ ಆಗಿಬಿಡುತ್ತೆ. ಹಂಗಾಗಿ ಫಸ್ಟು ದರ್ಶನ ಮಾಡ್ಕೊಂಬಿಡಿ, ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡೋರಂತೆ ಅಂತ ಹೇಳ್ತಿದ್ದಾರೆ. ಹಂಗಾಗಿ ಫಸ್ಟು ದರ್ಶನ ಮುಗಿಸ್ಕೊಂಡ್ಬಿಡ್ತೀವಿ, ಆಮೇಲೆ ಗಿರಿ ಪ್ರದಕ್ಷಿಣೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಇವಾಗ ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಬಂದ್ಬಿಡೋಣ. ನಾನು ನನ್ನ ಮಗ ಇಬ್ಬರು ರೆಡಿ ಆದ್ವಿ. ಆದರೆ ಸ್ನಾನಕ್ಕೆ ಹೋಗೋರೆ. ನಾನು ಚೂಡಿದಾರನೇ ಹಾಕ್ಕೊಂಡೆ. ಸೀರೆ ಹಾಕ್ಕೊಂಡ್ರೆ ನನಗೆ ನಡೆಯೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು 14 ಕಿಲೋಮೀಟ್ರು ಸೀರೆ ಎಲ್ಲ ಹಾಕ್ಕೊಂಡು ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಚೂಡಿದಾರನೇ ತಂದಿದ್ದೀನಿ. ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಚೂಡಿದಾರ ತಂದಿದ್ದೀನಿ. ಇವಾಗ ರೆಡಿ ಒಂದು ಆಗಿಬಿಟ್ಟು ಹೊರಡುವ ಅಷ್ಟೊತ್ತಿಗೆ ಬರ್ತಾರೆ. ಅವರು ರೆಡಿ ಆದರೆ ಎಲ್ಲ ಹೊರಡೋದೆ. ಆಟೋದಲ್ಲಿ ಹೋಗಬೇಕು. ಇಲ್ಲಿ ದೇವಸ್ಥಾನದಿಂದ ದೂರ ಬಂದು ಮಾಡಿದ್ದೀವಿ. ಆಟೋದವರು ಅದೇ ನಮ್ಗೆ ರೂಮ್ ತೋರಿಸಿದ್ರಲ್ಲ, ಅವರೇ ಆಟೋದವರು. ನೀವು ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಫೋನ್ ನಂಬರ್ ಇಸ್ಕೊಂಡಿದ್ದೀವಿ. ಅವ್ರಿಗೆ ಫೋನ್ ಮಾಡಿದರೆ ಅವರೇ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾರಂತೆ. ಆಮೇಲೆ ಪ್ರದಕ್ಷಿಣೆ ಎಲ್ಲ ಆದಮೇಲೆ ಫೋನ್ ಮಾಡಿ ನಾನೇ ಕರ್ಕೊಂಬಂದು ರೂಮ್ ಹತ್ರ ಬಿಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಅಷ್ಟು ಕಷ್ಟ ಅಂತ ಏನು ಅನ್ನಿಸ್ತಾ ಇಲ್ಲ. ನಮಗೆ ಬರೋ ಬಟ್ಲರ್ ತೆಲುಗು 2 ಮಿಕ್ಸ್ ಮಾಡಿ ಮಾತಾಡಿಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಕೇಳಿದ್ರೆ ರೆಸ್ಪಾನ್ಸ್ ಮಾಡೋದೇ ಇಲ್ಲ ಅಂತೇನಿಲ್ಲ. ಎಲ್ಲರೂ ಚೆನ್ನಾಗೇ ರೆಸ್ಪಾನ್ಸ್ ಮಾಡ್ತಾರೆ. ಡಿಪೆಂಡ್ ಅಷ್ಟೇ. ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಿದ್ದಾರೆ. ಯಾರನ್ನೇ ಕೇಳಿದ್ರು, ಒಂದು ಹೋಟ್ಲವ್ರನ್ನೂ ಕೇಳಿದ್ರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಮತ್ತು ಈ ಆಟೋದ್ರು ಪಾಪ ಅವರೇ ಒಂದು 2-3 ಕಿಲೋಮೀಟ್ರು ಒಂದು 5-6 ರೂಮ್ ತೋರಿಸಿದ್ರು ಅವರೇ. ಮತ್ತು 2-3 ಕಿಲೋಮೀಟ್ರು ನಮ್ಮ ಜೊತೆನೇ ಟ್ರಾವೆಲ್ ಮಾಡಿದ್ರು ರೂಮ್ಗೋಸ್ಕರ. ಮಾಡಿ ನಮಗೆ ರೂಮೆಲ್ಲ ಅವರೇ ಕೊಟ್ಟರು. ಚೆನ್ನಾಗಿರೋ ರೂಮೇ ಕೊಡಿಸಿದ್ದಾರೆ ಅಷ್ಟೇ. ಇವಾಗ ಅವರೇ ಕರ್ಕೊಂಬರ್ತೀನಿ ಅಂತ ಎಲ್ಲ ಹೇಳಿದಾರಲ್ಲ, ಹಂಗಾಗಿ ನೋ ಟೆನ್ಷನ್. ಬನ್ನಿ, ರೆಡಿ ಆಗಿಬಿಟ್ಟು ಹೊರಡವ ದೇವಸ್ಥಾನದ ಹತ್ರ ಸಿಗ್ತೀನಿ. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ನಾನೊಂದು ತಲೆ ಬಾಚ್ಕೊಬೇಕು. ಅಷ್ಟೊತ್ತಿಗೆ ಸ್ನ್ಯಾಕ್ಸು, ಬ್ಯಾಗು ಮತ್ತು ಫೋನು, ಮೈಕು ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. 14 ಕಿಲೋಮೀಟ್ರ್ ನಡಿಬೇಕು. ತಿಂಡಿ ಎಲ್ಲ ಆಮೇಲೆ ತಿನ್ನೋಣ ಅಂದ್ಕೊಂಡು
ಹಂಗಾಗಿ ಒಂದು ಬಿಸ್ಕೆಟು ಮತ್ತು ಬನಾನಾ ಕೇಕು ಹಾಕೊತಾ ಇದ್ದೀನಿ. ನೋಡೋಣ, ಅಲ್ಲೂ ಅಂಗಡಿಗಳೆಲ್ಲ ಸಿಗುತ್ತೆ. ನಾನು ಅದೇ ಹೊಸೂರು ರೋಡಲ್ಲಿ ನಿಲ್ಸಿದ್ವಲ್ಲ ಕಾಫಿ ಕುಡಿಯೋಕ್ಕೆ ಅಂತ, ಆವಾಗ ತೊಗೊಂಡೆ ಅಲ್ಲೇ. ಇರಲಿ ಯಾವುದಕ್ಕೂ ಅಂದ್ಬಿಟ್ಟು. ಅಮ್ಮ ಅಲ್ಲೊಂದು ಬಾಟಲ್ ನೀರು ಎತ್ಕೊಂಬ. ಇಲ್ಲ ಇದೆ. ಒಂದು ಬಾಟ್ಲು ನೀರು ಮತ್ತು ಎಂತ ಒಂದು ಬಿಸ್ಕೆಟು 2 ಬನಾನಾ. ಇನ್ನೂ ಒಂದು ಬೇಕಾ? ಬೇಡ, ಒಂದು ಸಾಕು. ಬನಾನಾ ಕೇಕ್ ತೊಗೊಂಡಿದ್ದೀನಿ. ನೋಡೋಣ, ತಗೊಂಬಮ್ಮ. ಅಲ್ಲ ಎತ್ಕೊಂಡಲ್ಲ ಎದಕ್ಕೆ ಸುಮ್ಮನೆ. ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಆಟೋದವ್ರಿಗೆ ಫೋನ್ ಮಾಡಿದ್ವಿ. ಅವರು ಆಟೋದವ್ರಿಗೆ ಫೋನ್ ಮಾಡಿದ್ವಿ. ಅವರು ಕೆಳಗೆ ಬಂದು ನಾನು ಬರ್ತೀನಿ ಅಷ್ಟೊತ್ತಿಗೆ ಅಂತ ಅಂದರು. ಹೊರಡ್ತಾ ಇದ್ದೀವಿ. ನೋಡೋಣ ದರ್ಶನ ಎಷ್ಟು ಗಂಟೆಗೆ ಮುಗಿಯುತ್ತೆ ಅಂತ. ಇಲ್ಲೇನು ನೋಡ್ತಾ ಇದ್ದೀರಾ ಕ್ಯೂ, ಇದೆಲ್ಲ 50 ರೂಪಾಯಿ ಕ್ಯೂ. ಇಲ್ಲಿ ಫ್ರೀ ಮತ್ತು 50 ರೂಪಾಯಿ ಇದಷ್ಟೇ ಲೈನ್ ಇರೋದು. ಇಲ್ಲಿ ನಿಂತಿರೋದೆಲ್ಲ 50 ರೂಪಾಯಿ ಟಿಕೆಟ್ ಅವರು. 50 ರೂಪಾಯಿ ಟಿಕೆಟ್ ಅವರು ಮುಂದೆ ಹೋಗಿ, ಗೋಪುರದ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿಂದ ಫ್ರೀ ಕೌಂಟರಿಂದ ಬಿಡ್ತಾರಂತೆ. ನೋಡೋಣ 50 ರೂಪಾಯಿಗೆ ಇಷ್ಟೊಂದು ಕ್ಯೂ ಇದೆ. ಫ್ರೀಗೆ ಇನ್ನೆಷ್ಟಿದೆ ಅಂತ. ನಾನು ನೋಡಿದ ಪ್ರಕಾರ ಫ್ರೀಗೆ ಹೋದರೆ ಸ್ವಲ್ಪ ಬೇಗ ಸುತ್ತು ಕಮ್ಮಿ ಆಗುತ್ತೆ. 50 ರೂಪಾಯಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಸುತ್ತು ಜಾಸ್ತಿ ಆಗುತ್ತೆ ಅಂತ ಅಂದರು. ಅದಕ್ಕೆ 2 ಲೈನು ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಇನ್ನೂ ಮುಗಿತಾನೇ ಇಲ್ಲ. ಇನ್ನು ನೋಡಿ 50 ರೂಪಾಯಿ ಟಿಕೆಟ್ ಅವರು ಎಷ್ಟು ಜನ ನಿಂತಿದ್ದಾರೆ. ಗೋಪುರ ಇದೇ ಥರದ್ದು 9 ಗೋಪುರ ಒಳಗಿದೆ. ಅಂದರೆ ಸುತ್ತ ಇದೆ. ಒಳಗೆ ಹೋದ್ಮೇಲೆ ತೋರಿಸ್ತೀನಿ ಅದು ಹೇಗಿರುತ್ತೆ ಅಂತ. ಹೀಗಿದೆ ಗೋಪುರ. ಮೊಬೈಲಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಕಣ್ಣಿಂದ ನೋಡೋಕೆ ಮಾತ್ರ ಸಕ್ಕತ್ತಾಗಿದೆ. ಅದು 50 ರೂಪಾಯಿ ಟಿಕೆಟ್ ಲೈನು, ಇದು ಫ್ರೀ ಟಿಕೆಟ್ ಲೈನು. ಇವಾಗ ಸಮಯ ಬಂದು 5:15 ಆಗಿದೆ ಕರೆಕ್ಟಾಗಿ. ನೋಡೋಣ ಎಷ್ಟು ಗಂಟೆಗೆ ದರ್ಶನ ಮುಗಿಯುತ್ತೆ ಅಂತ. ಅವರು ಮುಕ್ಕಲ್ ತನಕ ಟಿಕೆಟ್ ಕೊಡ್ತಿದ್ದು, ಆಮೇಲೆ ಸ್ಟಾಪ್ ಮಾಡ್ಬಿಟ್ಟು ಈಗ ಹೋಗಿ. ಇವಾಗ ಒಳಗಡೆ ಬಂದಿದ್ದೀವಿ ಗೈಸ್. ನಾವು 5:15 ನಿಂತಿರೋದಕ್ಕೆ ಇವಾಗ ಕರೆಕ್ಟಾಗಿ 11:15 ಒಳಗೆ ಬಂದಿದ್ದೀವಿ. ಇನ್ನು ಅಲ್ಲಿ ದೊಡ್ಡ ಕ್ಯೂ ಇದೆಯಲ್ಲ, ಅದ್ರೊಳಗಡೆ ಹೋಗಿ ಇನ್ನೂ 2-3 ಕ್ಯೂ ಇದೆಯಂತೆ. ಆ ಕ್ಯೂನೆಲ್ಲ ಮುಗಿಸ್ಕೊಂಡು ದರ್ಶನ ಮಾಡಬೇಕು. ನೋಡೋಣ ಬನ್ನಿ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಗಿರಿ ಕಾಣಿಸ್ತಾ ಇದೆ ನೋಡಿ ಗೈಸ್. ಬಾಡೋಗ್ಬಿಟ್ಟಿದ್ದೀವಿ. ಬಾಡೋಗಿರೋ ಏನು ತಾವರೆ ಹೂವು, ಮುದ್ದಿಟ್ಟಿದ್ದ ತಾವರೆ ಥರ ಆಗ್ಬಿಟ್ಟಿದ್ದೀವಿ. ಊಟ ಇಲ್ಲ, ನೀರಿಲ್ಲ, ಕಾಫಿ ಇಲ್ಲ, ಬಾಡೋಗ್ಬಿಟ್ಟಿದ್ದೀವಿ. ಅಲ್ಲಿರೋದು ಗರ್ಭಗುಡಿ ಗಾಯ್ಸ್.
ಚಿತ್ರಗುಪ್ತನ ದೇವಸ್ಥಾನ. ಇಲ್ಲಿ ಮುಂದೆಯಿಂದ ನಮಸ್ಕಾರ ಮಾಡಬಾರ್ದು, ಈ ತರ ಕಿಂಡಿ ಇರುತ್ತಲ್ಲ ಇಲ್ಲಿಂದ ನಮಸ್ಕಾರ ಮಾಡಬೇಕು. ನೀವು ಯಾರು ಅರುಣಾಚಲ ಪ್ರದೇಶಕ್ಕೆ ಬಂದ್ರೆ, ಅರುಣಾಚಲಂಗೆ ಬಂದ್ರೆ ಇಲ್ಲಿಂದ ದೇವ್ರ ಮುಂದ್ಗಡೆಯಿಂದ ಅಲ್ಲ, ಈ ತರ ಕಿಂಡಿ ಇರುತ್ತೆ, ಇಲ್ಲಿಂದ ನಮಸ್ಕಾರ ಮಾಡಿ. ನಮಸ್ಕಾರ. ಇವಾಗ ಊಟಕ್ಕೆ ಬಂದಿದ್ದೀವಿ. ಬೆಳಗ್ಗೆ 5:15 ದರ್ಶನಕ್ಕೆ ನಿಂತಿರೋಕ್ಕೆ ನಾವು ಆಚೆಗೆ ಬಂದಾಗ ಕರೆಕ್ಟಾಗಿ 2:15 ಆಗಿದೆ. ಅಲ್ಲಿವರೆಗೂ ನಿಂತು ಸಾಕಾಗೋಗಿದೆ. ಇನ್ನು ಗಿರಿ ಪ್ರದಕ್ಷಿಣೆನೂ ಮಾಡಿಲ್ಲ, ಮಾಡೋಕ್ಕೂ ಎನರ್ಜಿನೂ ಇಲ್ಲ. ಅದಕ್ಕೆ ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಎನರ್ಜಿ ಸಿಕ್ಕಿ ಗಿರಿ ಪ್ರದಕ್ಷಿಣೆ ಮಾಡೋಣ ಅಂತ ಊಟಕ್ಕೆ ಬಂದಿದ್ವಿ. ಯಾವ್ದಿದು ಹೋಟೆಲು? ರಾಜಗೋಪುರ ಎದುರುಗಡೆನೇ ಇದೆ ಹೋಟೆಲು. ಏನು ಅಷ್ಟು ಚೆನ್ನಾಗಿಲ್ಲ ಊಟ. ಓಕೆ ಅದಕ್ಕೆ ಒಂಚೂರು ಊಟ ತಿನ್ಕೊಂಡು ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಒಂದು ಲೋಟ ಕಾಫಿನೂ ಇಲ್ಲ, ಒಂದು ನೀರು, ಒಂದು ಬಾಟ್ಲು ತಗೊಂಡೋಗಿದ್ದೆ, ಅದನ್ನ ಎಲ್ಲ ಖಾಲಿ ಮಾಡಿದ್ವಿ ಅಷ್ಟೇ. ಅಪ್ಪ ನಿಂತು ಸಾಕಾಗೋಯ್ತು. ಯಾರು ಅರುಣಗಿರಿಗೆ ಬರೋರಾದರೆ ಫಸ್ಟು ದರ್ಶನ ಮುಗಿಸ್ಕೊಳ್ಳಿ, ಆಮೇಲೆ ಗಿರಿ ಪ್ರದಕ್ಷಿಣೆಗೆ ಹೋಗಿ. ಇಲ್ಲ ಅಂದರೆ ಅರ್ಧ ದಿನ ಇಲ್ಲೇ ಆಗ್ಬಿಡುತ್ತೆ. ಕೆಲವರು ಪ್ರದಕ್ಷಿಣೆ ಕ್ಯೂವಲ್ಲಿ ನಿಂತ್ಕೊಳಕ್ಕಾಗದೆ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಬಂದು ಕ್ಯೂವಲ್ಲಿ ನಿಂತ್ಕೊಂಡ್ರು ದರ್ಶನ ಆಗಿಲ್ಲ ಅವ್ರಿಗೆಲ್ಲ. ಅವರೆಲ್ಲ ನಮ್ಮ ಜೊತೆ ಇವಾಗ ಗಿರಿ ಪ್ರದಕ್ಷಿಣೆ ದರ್ಶನ ಮುಗಿಸ್ಕೊಂಡ್ರು. ನೋಡಿಕೊಂಡು ವಿಚಾರಿಸಿ ಆಮೇಲೆ ಬನ್ನಿ. ನಾವೇನಾರ ನಮ್ಮ ಅಪ್ಪ ಅಮ್ಮನ್ನು ವಯಸ್ಸಾಗಿರೋರ್ನ ಏನಾರ ಕರ್ಕೊಂಡ್ಬಂದ್ಬಿಟ್ಟಿದ್ರೆ ಯಪ್ಪ ದೇವ್ರೆ ಅಷ್ಟೇ ಮುಗೀತು ಕತೆ. ಅಲ್ಲಿ ಅನ್ನೋರು ಇಲ್ಲ, ಅನ್ನೋರು ಇಲ್ಲ. ಆಮೇಲೆ ಸಿಸ್ಟಮ್ ಏನು ಅಷ್ಟು ಚೆನ್ನಾಗಿಲ್ಲ. ಯಾಕಂದರೆ ಅವ್ರು ಬೇಕಾದವ್ರನ್ನ ಇದು ಅದರಲ್ಲಿ ಸೆಂಟ್ರಲ್ ಎಂಥ ಗೇಟ್ಗಳಿದೆ, ಅವ್ರಿಗೆ ಬೇಕಾದವ್ರನ್ನೆಲ್ಲ ಅವರೇ ಕರ್ಕೊಂಡು ಹೋಗ್ತಾ ಇರ್ತಾರೆ ಒಳಗಡೆ. ಒಂದು ಇನ್ನು ಬೇಕು, ಅದೇನು ಇಲ್ಲೇ ಹಂಗೋ ಏನೋ ಗೊತ್ತಿಲ್ಲ. ಇನ್ನು ಏನು ಬೇಕು ಹಂಗೆ ಮಾತಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟು ಸುಸ್ತಾಗ್ಬಿಟ್ಟೈತೆ. ಇನ್ನು ಸಿಸ್ಟಮ್ ಎಲ್ಲ ಚೇಂಜ್ ಮಾಡಬೇಕು ಗೈಸ್. ನಿಜವಾಗ್ಲೂ ಫುಲ್ಲು ಸುಸ್ತಾಗೋಯ್ತು. ಆ ಜನಗಳನ್ನ ಒಳ್ಳೆ ಕೊಬ್ಬು ಹಿಂಡುತ್ತಾರೆ ಯಪ್ಪ. ಹಂಗೆ ಸುತ್ತಿ 9 ಗೋಪುರ ಇದೆ. 9 ಗೋಪುರಕ್ಕೂ 4 ಇದು ಎಂಥ ಗೇಟ್ ಇಟ್ಟಿದ್ದಾರೆ. ಅಲ್ಲಿ 1 ಅವರ್ ಒಂದೊಂದು ಗೇಟಲ್ಲಿ ಕಾಯಬೇಕು. ಒಟ್ಟು ಟೋಟಲ್ 9 ಗೋಪುರದ ಕೆಳಗಡೆನೂ 4 ಸರ್ಕಲ್ ಥರ ಹಿಂಗೆ ರೌಂಡ್ ಮಾಡಿದ್ದಾರೆ. ಒಂದು ಸರ್ಕಲ್ಗೆ 1 ಅವರ್ ಕಾಯ್ಬೇಕು, ಒಂದು ಸರ್ಕಲ್ಗೆ 1 ಅವರು. ಇವಾಗ ಒಂದ್ಸತಿ ನಾವು ದರ್ಶನಕ್ಕೆ ಅಂತ ನಿಂತ್ಕೊಂಡ್ರೆ 6ರಿಂದ 7 ಅವರು ಇಲ್ಲ 8 ಅವರ್ ಪಕ್ಕ ದರ್ಶನಕ್ಕೆ ಅಂತಲೇ ನಿಂತ್ಕೊಬೇಕು. ನಾವು ಸ್ಟಡಿಯಾಗಿ ನಿಂತ್ಕೊಂಡ್ರೆ ದರ್ಶನ ಮಾಡ್ಕೊಂಬರ್ಬೋದು, ಇಲ್ಲ ಅಂದರೆ ಇಲ್ಲ. ಪಾಪ ಅದು ಎಷ್ಟು ಜನ ತಲೆ ಸಿಕ್ಕಿದ್ರೋ ಗೊತ್ತಿಲ್ಲ. ನೋಡಿ ಗಿರಿ ಪ್ರದಕ್ಷಿಣೆ ಮಾಡೋಕೆ ಬರೋರು ಸ್ವಲ್ಪ ಯೋಚನೆ ಮಾಡಿಕೊಂಡು ಬನ್ನಿ. ಊಟ ಮಾಡಿ ಆಮೇಲೆ ಸಿಗ್ತೀನಿ. ಇವಾಗ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ರೂಮೆಲ್ಲ ಖಾಲಿ ಮಾಡ್ತಾ ಇದ್ದೀವಿ. ನಾನು ಅದೇ ಡ್ರೆಸ್ ಹಾಕ್ಕೊಂಡೆ. ಇನ್ನೊಂದು ತಂದೆ, ನನಗೆ ಅದು ಯಾಕೋ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ, ಅದಕ್ಕೆ ಇದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಗಿರಿ ಪ್ರದಕ್ಷಿಣೆ ಮಾಡೋಕೆ ಹೋಗ್ಬೇಕು. ರೂಮೆಲ್ಲ ಖಾಲಿ ಮಾಡಿಕೊಂಡು ಹೊಡ್ತಾ ಇದ್ದೀವಿ. ಸಖತ್ತಾಗಿತ್ತು ರೂಮು, ಆದರೆ ಮಲ್ಕೊಳ್ಳೋಕ್ಕೆ ಅದೃಷ್ಟ ಸಿಗಲಿಲ್ಲ. ಸುಮ್ಮನೆ ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡೋಕ್ಕೆ ಈ ರೂಮ್ ಬುಕ್ ಮಾಡಿದ್ವಿ. ಸರಿ ಹೋಗೋಣ. ಬನ್ನಿ ಬೇಗ, ಲೇಟ್ ಆಗಿಬಿಡುತ್ತೆ. ಆಮೇಲೆ 5 ಅವರ್ ಅಲ್ಲೇ 5 ಅವರ್ ಬೇಕು ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ. ಹೋಗುವ, ಇವಾಗ ಟೈಮ್ ಆಗಿಬಿಟ್ಟಿದೆ. ಬಂದು ಮುಖ ತೊಳೆದು ಅಲ್ಲಿಂದ ಬಂದ ತಕ್ಷಣನೇ ಮುಖ ತೊಳ್ಕೊಂಡು ರೆಡಿಯಾಗಿದ್ದಷ್ಟೇ. ನೆನ್ನೆನೂ ನಿದ್ದೆ ಮಾಡಿಲ್ಲ, ಇವತ್ತು ನಿದ್ದೆ ಮಾಡಿಲ್ಲ. ನೋಡೋಣ ರಾತ್ರಿಗೆ ಎಷ್ಟು ಗಂಟೆಗೆ ಹೋಗ್ತೀವೋ ಮನೆಗೆ ಗೊತ್ತಿಲ್ಲ.
ಇವಾಗ ಫಸ್ಟ್ ಗಿರಿ ಪ್ರದಕ್ಷಿಣೆ ಮಾಡ್ಬೇಕಾ ಸಿಗ್ತೀನಿ ಗೈಸ್.